ತಿಂಗಳು ಸೆಟ್ ಆಗಸ್ಟಿಗೆ ಎಲ್ಲ ಯೂನಿಫಾರ್ಮ್ ಕೂಡ ಎಲ್ಲ ಕಡೆ ಹೋಗಿದೆ. ಒಂದು ಗುಲ್ಬರ್ಗ ಭಾಗದಲ್ಲೂ ಇಲ್ಲ ಬಿಜಾಪುರ ಭಾಗದಲ್ಲೂ ಒಂದು ಕಂಪ್ಲೇಂಟ್ ಬಂದಿದೆ. ಆ ಕಡೆದು ಮಾತ್ರ ಯಾವುದೋ ಒಂದು ಲಾಟಲ್ಲಿ ಸ್ವಲ್ಪ ಯೂನಿಫಾರ್ಮಲ್ಲಿ ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಅದನ್ನ ಡೀಟೇಲ್ಸ್ ತೊಗೊಳಕ್ಕೆ ಕೇಳಿದ್ವಿ. ಅದು ಮುಂದಿನ ದಿನಗಳಲ್ಲಿ ನಾನು ಹಂಚ್ಕೊಳ್ತೀನಿ. ಮಕ್ಕಳು ಬನ್ನಿ, ಸರ್ಕಾರಿ ಶಾಲೆಗೆ ಬನ್ನಿ, ಓದಿ, ವಿಶ್ವಾಸ ಇಟ್ಕೊಳ್ಳಿ. ಸಮಸ್ಯೆಗಳು ತುಂಬ ಇದ್ದರೂ ಕೂಡ ನಿಮಗೆ ಅವಶ್ಯಕತೆ ಇರತಕ್ಕಂಥ ನಾವು ಇರೋದ್ರಲ್ಲೇ ಒಳ್ಳೆ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನು, ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಸಾಕಷ್ಟು ಹೆಜ್ಜೆಗಳನ್ನು ತೊಗೊಂಡಿದ್ದೀವಿ. ಅದನ್ನು ಕೂಡ ನಾಳೆ ನಾವು ಮಾಡಬೇಕು ಅಂತ ಇದೆ ಪ್ರೆಸ್ ಮೀಟ್. ಯಾಕೆಂದರೆ ನಾಳೆ ಸ್ಕೂಲಲ್ಲ, ಬಟ್ ನಾಳೆ ಎಲ್ಲರ ಗಮನ ಬೇರೆ ಕಡೆಗೆ ಇರೋದ್ರಿಂದ ನಾನು ಹೆಚ್ಚು ಆ ಒತ್ತನ್ನು ಕೊಡೋದಕ್ಕಾಗೋದಿಲ್ಲ. ತಮಗೆ ಗೊತ್ತಿದೆ ಯಾವ ವಿಚಾರ ಅಂತ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮ ಮೂಲಕ ಇಡೀ ರಾಜ್ಯದ ಮಕ್ಕಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ನಾವು ತರಬೇಕಾಗ್ತದೆ. ಏನು ರಿಪೇರೀಸ್ ಮಾಡಿಸ್ಬೇಕು. 500-600 KPS ಶಾಲೆಗಳನ್ನು ಆಯ್ತಪ್ಪ, ಅಲ್ಲಿ ಓಕೆ 600 ಶಾಲೆಗಳನ್ನು KPS ಶಾಲೆಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಮಕ್ಕಳು ನೋಡಿ, ಸರ್ಕಾರಿ ಶಾಲೆಯಿಂದ 625ಕ್ಕೆ 625 ಒಂದು ಮಗು ಅಂಕಿತ ಅಂಥೇಳಿ ಬಾಗಲಕೋಟೆಯಲ್ಲಿ ತೊಗೊಂಡು ಕೆಲವು ಟೀಕಾ ಟಿಪ್ಪಣಿಗಳನ್ನು ಮಾಡಿದರು. ಏನಂತ, ಇಲ್ಲ ಎಲ್ಲ ಕುಸ್ತೋಗ್ಬಿಟ್ಟಿದೆ, ಏನು ನಮ್ಮ ರಿಸಲ್ಟ್ಸು, ಮಕ್ಕಳು ಫೇಲ್ ಆಗಿಬಿಟ್ಟಿದ್ದಾರೆ, ಏನು ಶಿಕ್ಷಣ ಮಂತ್ರಿಗಳೇ ಕಾರಣ ಅಂದ್ಬಿಟ್ರಪ್ಪ ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಇಷ್ಟು ದಿವಸ ಈ BJPಯವರ ಸರ್ಕಾರದಲ್ಲಿ ಆ ಶಿಕ್ಷಣ ವ್ಯವಸ್ಥೆನ ಎಷ್ಟು ಹಾಳು ಮಾಡಿದ್ದಾರೆ ಅಂತಲೇ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಂಗಳೂರಲ್ಲಿ ಮಾಡಬೇಕಾಯ್ತು ಪ್ರೆಸ್ ಮೀಟು, ಆದರೆ ಅನಿವಾರ್ಯವಾಗಿ ಸ್ಟೇಟ್ ನ್ಯೂಸ್ ನೀವು ತಗೊಳ್ಳಿ, ಏನೇನು ಮಾಡಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತೇಳಿ ಜನರಿಗೂ ಗೊತ್ತಾಗಲಿಲ್ಲ. ಮುಂಚೆಲ್ಲ 625ಕ್ಕೆ 625 ತುಂಬ ಬರೋ, ಕರೆಕ್ಟಾ? ಈಗ ಯಾಕೆ ಬರಲಿಲ್ಲ? ಯಾಕೆಂದರೆ ಕಾಪಿ ಹೊಡೆಯೋದು ನಿಲ್ಲಿಸಿದ್ದೀವಿ. ಪರೀಕ್ಷೆಯ ಪವಿತ್ರತೆಯನ್ನು ನಾವು ಕಾಪಾಡಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಇದೆ. 20% ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು ಕೊಟ್ಟಿದ್ದು ಬರೀ 10%. 10% ಗ್ರೇಸು ಕೋವಿಡ್ ಆದಮೇಲೆ ಸ್ಟ್ಯಾಂಡರ್ಡಾಗಿ ಮಾಡಿಬಿಟ್ಟಿದ್ದಾರೆ. ಇದೇ ಸರ್ಕಾರ, ಇದೇ BJPಯವ್ರು ಮಾಡಿರೋ ತಿಳ್ಕೊಳ್ಳಿ. 10% ಕೊಟ್ಟಿದ್ದಾರೆ, ಕೊಟ್ಟಿದ್ದು 10%. ಅದು ಈ ವರ್ಷಕ್ಕೆ ಮಾತ್ರ. ಯಾಕೆ ಅಂದರೆ ಎಕ್ಸಾಮಿನೇಷನ್ನ ನಾವು ಸ್ಟ್ರಿಕ್ಟಾಗಿ ಮಾಡಿದಾಗ ಅನಿವಾರ್ಯವಾಗಿ ಪಾಪ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಲ್ಲಿ ಹಿಂದೆ ಜಡ್ದಿರ್ತಕ್ಕಂಥದ್ದು ನಮ್ಮ ಇಲಾಖೆ ಟೀಚರ್ಸ್ ನಮ್ಮದಿದೆ. ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ತಿಳ್ಕೊಳ್ಳಿ. ನನ್ ಆಫ್ ದ ಟೀಚರ್ಸ್ ಆರ್ ಇದು ಎಲ್ಲ ಮೆರಿಟೆಡ್ ಟೀಚರ್ಸ್. ಆದರೆ ಪಾಠ ಹೇಳ್ಕೊಡೋ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಹೋದಾಗ ಇವತ್ತು ಜವಾಬ್ದಾರಿ ನನ್ನ ಇಲಾಖೆಯಿಂದ ತೊಗೊಂಡಿದ್ದೀವಿ. ಇಲಾಖೆ ವತಿಯಿಂದ ಟೀಚರ್ಸ್ ತೊಗೊಂಡಿದ್ದಾರೆ. ಪಾಠನ ಫಸ್ಟಿಂದನೇ ಚೆನ್ನಾಗಿ ಹೇಳ್ಕೊಡ್ತಕ್ಕಂಥ ಪದ್ಧತಿ ನಡೀತದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ದು ಇವರು ಮಾತಾಡ್ತಾರೆ. ಇವರು ಮೊನ್ನೆ ಸುರೇಶ್ ಕುಮಾರ್ ಅವರು ಅಷ್ಟೇ, ಅವ್ರ ಬಗ್ಗೆ ಗೌರವ ಇತ್ತು ವೈಯಕ್ತಿಕವಾಗಿ. ಆದರೆ ಅವ್ರು ಮಾಡಿರೋ ಹೋಲ್ಸ್ನ ನಾನು ಸರಿ ಮಾಡ್ತಾಯಿದ್ದೀನಿ. ಉದಾಹರಣೆ, ಯಾಕೆಂದರೆ ನಾನು ಹೇಳಬೇಕಾಗತ್ತೆ, ಇಲ್ಲಿದೆ ನನ್ನ ಹತ್ರ ಎಷ್ಟು ಜನರು ಶಿಕ್ಷಕರು ತಗೊಂಡಿದ್ದಾರೆ ಅಂತ ಹೇಳೋರು. ನಾವು ಭಾಗ್ಯಗಳನ್ನು ಕೊಟ್ಟು ನಾವೆಷ್ಟು ಜನರನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀವಿ. ಸುರೇಶ್ ಕುಮಾರ್ ಅವರು 2020-21ರಲ್ಲಿ 1994 ಜನರನ್ನು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಎಷ್ಟು? 1994, 2000 ತಗೊಳ್ಳೋಣ. ಮಹೇಶ್ ಅವರು 2017-18ರಲ್ಲಿ 1727, ಬರೀ 1727. ಇವರು ಮಾತಾಡ್ತಾರಲ್ಲ, ಇವರು ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅವ್ರ ಹಣೆ ಬರ ಹೇಳ್ತಾ ಇದ್ದೀನಿ, ನಂದು ಹೇಳ್ತೀನಿ. ಅದ್ರ ಜೊತೆಗೆ 2020-21 ಸುರೇಶ್ ಕುಮಾರ್ ಅವರು ಮತ್ತೆ 1185, ಅಂದರೆ ಹೆಚ್ಚು ಕಮ್ಮಿ 3100 ಸುರೇಶ್ ಕುಮಾರ್ ಅವರು ಅಷ್ಟು ವರ್ಷ ಮಿನಿಸ್ಟ್ರಾಗಿ. ಭಾಳ ಅವ್ರ ಬಗ್ಗೆ ಗೌರವ ಇತ್ತು ನನಗೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಹೋಯ್ತದು, ಈಗ ಇಟ್ಕೊಳ್ಳಲ್ಲ. ಮಧು ಬಂಗಾರಪ್ಪ ಎಷ್ಟು ಮಾಡಿದ್ದಾರೆ? ಮಧು ಬಂಗಾರಪ್ಪ 1 ವರ್ಷ ಆಗಿದೆ ನಮ್ಮ ಸರ್ಕಾರ ಬಂದು.
ನೋಟಿಫಿಕೇಶನ್ ಅವರೇ ಮಾಡಿದ್ದು, ಚುನಾವಣೆ ಪೂರ್ವಕವಾಗಿ ಅರ್ಜೆಂಟ್ ಮಾಡಿದ್ರು ಅಷ್ಟೇ. ಕೇಸ್ಗಳಿತ್ತು, ನೀವೆಲ್ಲ ಬಂದು ಕೇಳ್ತಾ ಇದ್ರಿ ಯಾವಾಗ ರಿಕ್ರೂಟ್ಮೆಂಟು. ಎಷ್ಟು ಜನರನ್ನು ಮಾಡಿದ್ವಿ ಗೊತ್ತಾ? 13,000 ಜನರನ್ನ ರಿಕ್ರೂಟ್ಮೆಂಟು, ಅದರೊಳಗೆ ಈಗ 12,000 ಜನರನ್ನ ಆಗಲೇ ಪಾಠ ಹೇಳ್ಕೊಡೋದಕ್ಕೆ ಅವ್ರ ಶಾಲೆಗಳನ್ನು ಸೇರಿದ್ದಾರೆ ಈ ಜಾನವರಿಯಲ್ಲಿ. ಇವ್ರು ತಗೊಳ್ಳಿಲ್ಲ, ಅನುದಾನಿತ ಶಾಲೆ ಈಗ ತಗೊಳ್ತಾ ಇದೀವಿ ನಾವು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಇನ್ನೂ 43,000 ನಮ್ಮದು ಹುದ್ದೆ ಖಾಲಿ ಇದೆ. ಮತ್ತೆ ಟೀಚರ್ಸ್ನ ನಾವು ತಗೊಳ್ತಾ ಇದ್ದೀವಿ ನಾವು. ಮತ್ತೆ ಈಗ ಕಾಲ್ಫಾರ್ಮ್ ಮಾಡ್ತೀವಿ. ಯಾಕೆಂದರೆ ನಾವು ಟೀಚರ್ಸ್ ಇಲ್ಲ ಅಂದ್ರೆ ಹೆಂಗೆ ಹೇಳೋಕ್ಕಾಗುತ್ತೆ? ಇವ್ರು ತೊಗೊಂಬಂದು ಇಷ್ಟು ಬುಳ್ಳೆ ಬಿಡ್ತಾರಲ್ಲ ಇವರು. ಪಾಠ ಏನು ವೈಯಕ್ತಿಕವಾಗಿ ತೇಜವನ್ನು ಮಾಡೋದು ಮನ್ಸಿಗೆ ಬಂದಂಗೆ. ಇವ್ರು ಮಿನಿಸ್ಟರ್ ಆಗಿದ್ರಲ್ಲ, ಇವ್ರು ಮಾಡಿರೋ ಹೊಲಸು ನಾನು ಕ್ಲೀನ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2000 ಈ ಸೆಕೆಂಡ್ ಇಯರ್ PUCಗೆ 3 ಎಕ್ಸಾಮ್ ಮಾಡಿದೆ, ಗೊತ್ತಲ್ಲ ತಮಗೆ. ತಪ್ಪು ಓದಿದ್ರೆ ಅದೊಂದು ಬೇರೆ. ಸೆಕೆಂಡ್ ಇಯರ್ PUC 2022-23ರಲ್ಲಿ 7 ಲಕ್ಷ ಜನರು ಫಸ್ಟ್ ಎಕ್ಸಾಮ್ ತಗೊಂಡ್ರು. 5,24,000 ಬೇಕಾದ್ರೆ ನಿಮಗೆ ಈ ಕಾಪಿ ಕೊಡ್ತೀನಿ. 5,24,000 ಜನರು ಪಾಸ್ ಆದ್ರೆ, ಅದೇ 74%. ಇದು ಹೋದ ವರ್ಷ ನಾನು ಹೇಳೋದು, ಹೋದ ವರ್ಷ ನಾನು ಬರೋಕ್ಕೂ. ಅದಾದ ತಕ್ಷಣ ಟಕ್ ಅಂತ ಹೇಳಿ ನಾನು ಸೆಕೆಂಡ್ ಎಕ್ಸಾಮ್ ಮಾಡಿದೆ, ತಮಗೆಲ್ಲ ಗೊತ್ತಿದೆ. ಹೋದ ಸತಿ 1,58,000 ಸೆಕೆಂಡ್ ಎಕ್ಸಾಮ್ ತೊಗೊಂಡ್ರು. ಅದರಲ್ಲಿ 50,000 ಜನರು ಪಾಸ್ ಆದರು, 32%. ಸೆಕೆಂಡ್ ಸಪ್ಲಿಮೆಂಟ್ರಿ ಅಂಥೇಳಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ನಾವು ಟ್ರಯಲ್ ಮಾಡಿದ್ದು. 1,21,000 ಜನರು ತಗೊಂಡಿರೋದ್ರಲ್ಲಿ 41,000 ಮಕ್ಕಳು ಪಾಸ್ ಆದರು. ಅಂದರೆ ನಾವು ಫಸ್ಟು ಸೆಕೆಂಡ್ ಮಾಡಿ ಸುಮಾರು 1 ಲಕ್ಷ ಜನರು ಮಕ್ಕಳನ್ನ ಪಾಸ್ ಮಾಡಿದ್ವಿ. ಇದು ಒಳ್ಳೆ ತೀರ್ಮಾನ ಹೌದು ಅಲ್ಲ? ಇಲ್ಲಾಂದರೆ 1 ವರ್ಷ ಅವ್ರ ಮನೇಲಿ ಕೂತ್ಕೊಳ್ಳೋರು, ಅಪ್ಪ ಅಮ್ಮನ ಕಾಟ, ಸೊಸೈಟಿಯಲ್ಲಿ ಗಲಾಟಿ, ತಪ್ಪು ನಿರ್ಧಾರಗಳನ್ನು ತಗೊಂಡ್ಬಿಡ್ತಾರೆ, ಓದೋದನ್ನ ಕಲಿಕೆನೇ ಬಿಟ್ಟು ಬಿಡ್ತಾರೆ. ಅದು ಮಾಡಬಾರ್ದು ಅಂತೇಳಿ ಈ ಥರ ತೀರ್ಮಾನ ನಾವು ತೊಗೊಂಡಿರೋದು. ಅದ್ರ ಜೊತೆಗೆ ಈ ಸತಿಗೆ ಫಸ್ಟ್ ಎಕ್ಸಾಮಲ್ಲಿ 6,81,000, ಸೊ 5,52,000 ಜನರು ಪಾಸ್ ಆದರು. ಸೆಕೆಂಡ್ ಇಯರ್ PUC ಸೆಕೆಂಡ್ ಎಕ್ಸಾಮಲ್ಲಿ 1,49,000 ಜನರಲ್ಲಿ 52,000 ಜನರು ಪಾಸ್ ಆದರು. ಆ 52,000 ಜನರಲ್ಲಿ ಸುಮಾರು ನಮ್ಮ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂಥೇಳಿ ಅದೊಂದು 15-20% ಇದೆ. ಇನ್ನು ಉಳಿಕೆಯವರು ಫೇಲ್ ಆದವರು ಪಾಸ್ ಆಗಿದ್ದಾರೆ. ಈಗ ಸೆಕೆಂಡ್ ಎಕ್ಸಾಮ್ನು ಕೂಡ ಥರ್ಡ್ ಬೋರ್ಡ್ ಎಕ್ಸಾಮ್ನ ಈಗ ಮತ್ತೆ ಮಾಡ್ತೀವಿ, ಮತ್ತೆ ತೊಗೊಳ್ಬೋದು. ಯಾರ್ಯಾರು ಫೇಲ್ ಆಗಿದ್ರೆ ತೊಗೊಳ್ಬೋದು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ SSLC ಈ ಸತಿ ಡ್ರಾಪ್ ಔಟ್ ಆಯಿತು, ತುಂಬ ಕಮ್ಮಿ ಬಂತು. ಯಾಕೆಂದ್ರೆ ಬರೀ 53% ಒರಿಜಿನಲ್ಲು, ನಾವು 20% ಕೊಟ್ಟಮೇಲೆ 73% ಅಂತೇಳಿ ನಾವು ತೊಗೊಂಡು. ಯಾರ್ಯಾರು ಪಾಸ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತೀವಿ. ನೀವು ಸರ್ಕಾರದ ವತಿಯಿಂದ ನಾವು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೂಡ ಎಕ್ಸಾಮು ಫಸ್ಟು ಸೆಕೆಂಡು ಅಂತೇಳಿ ಮಾಡ್ತಾಯಿದ್ದೀವಿ. ಈಗಾಗಲೇ 2,23,000 ಜನರು ರಿಜಿಸ್ಟರ್ ಮಾಡಿದ್ದಾರೆ. ಕೆನ್ ಯು ಬಿಲೀವ್ ಇಟ್? 2,23,000 ಜನರು ಯಾಕೆ ಮಾಡಿದ್ರು ಗೊತ್ತಾ? ಅವ್ರ ತಂದೆ ತಾಯಿಯವ್ರು ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ಇಲ್ಲಪ್ಪ ನೀನು ಗ್ರೇಸ್ ಮಾರ್ಕ್ಸಲ್ಲಿ ಪಾಸ್ ಆಗಿದೆಯಾ, ಹೇಗಿದ್ರು ಪಾಸ್ ಆಗಿದೆ, ಮತ್ತೆ ಎಕ್ಸಾಮ್ ತಗೋ, ಅಲ್ಲಿ ಫೇಲ್ ಆದ್ರೂ ಏನಾಗೋದಿಲ್ಲ. ಮಕ್ಕಳು ಫ್ರೆಂಡ್ಲಿ ಮಾಡಬೇಕು. ನಾನು ಹೇಳಿದ್ದು ಅರ್ಥ ಆಗ್ತಾ ಇದೆಯಲ್ಲ? ಇದು ಹೇಗಿದ್ರು ಪಾಸ್ ಆಗಿದ್ದಾರೆ, ಮತ್ತೆ ದೇ ಕ್ಯಾನ್ ಟೇಕ್ ಇಟ್. ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ನೋಡಿ, ನಾವು ಫ್ರೀ ಕರೆಂಟ್ ಮಾಡಿದ್ವಿ. ಫ್ರೀ ಕರೆಂಟ್ ಯಾಕೆ ಮಾಡಿದೆ ನೀವು ನಂಬಲ್ಲ. ಆನ್ವಟ್ಟಿಯಲ್ಲಿ ನಾನು ನಿನ್ನೆ ಕೂತ್ಕೊಂಡು ಆ ಟೀಚರ್ಸ್ನ ಕರೆದು ಅವರಿಗೆ ಬೇಷಗಿರಿ ಹೇಳಿ ಬಂದೆ. ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ದಾರೆ. ಕರೆಂಟ್ ಫ್ರೀ, ನೀರು ಫ್ರೀ. ಬರೀ ಫ್ರೀ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಉಪಯೋಗಕ್ಕೆ ಬರಬೇಕು. ಈಗ ನೀಟ್ ಕ್ಲಾಸಸ್ಸಿಗೆ ನೀವು ಮೋಸ್ಟ್ಲಿ ನಿಮ್ಮ ಮಕ್ಕಳನ್ನು ನೀವು ಕಳಿಸಿರ್ತೀವಿ ಸ್ಪೆಷಲ್ ಕ್ಲಾಸಿಗೆ, ಲಕ್ಷಾಂತರ ರೂಪಾಯಿ, 1,000 ರೂಪಾಯಿ. ಈಗ ಸರ್ಕಾರದ ವತಿಯಿಂದನೇ ನಾವೇ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಿಮ್ಮಲ್ಲಿ ಕ್ಲಾಸಲ್ಲಿ. ಅದಕ್ಕೆ ಸರ್ಕಾರದಿಂದ ಸ್ವಲ್ಪ ದುಡ್ಡು ಇಟ್ಟಿದ್ದಾರೆ, ಕಮ್ಮಿ ಆಗ್ತಾ ಇದೆ. ನನ್ನ ಡಿಪಾರ್ಟ್ಮೆಂಟಲ್ಲೇ ಎಕ್ಸ್ಟ್ರಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕಂತ ನಾವು ಶುರು ಮಾಡ್ತಾ ಇದ್ದೀವಿ. ಯಾಕೆಂದರೆ ಬ್ರಿಡ್ಜ್ ಕೋರ್ಸಸ್ ಬೇಕು ಅವರಿಗೆ. ಸ್ಪೆಷಲಾಗಿ ಯಾವ್ದಾದ್ರು ಇಂಜಿನಿಯರಿಂಗ್ ಸೀಟೋ ಏನಾದ್ರು ತೊಗೊಳ್ಬೇಕಂದ್ರೆ ಕಷ್ಟ. ಬಡವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲ ಮಂಗಳೂರಿಗೆ ಕಳಿಸ್ತಾರೆ. ನೀವೆಲ್ಲ ಕಳಿಸ್ತಿರಲ್ಲ ಕ್ರ್ಯಾಶ್ ಕೋರ್ಸಿಗೆ ಅಂತೇಳಿ ಕಳಿಸಿದ್ರಿ ಅನಿಸುತ್ತೆ ಎಷ್ಟೋ ಜನರ ಮಕ್ಕಳಿಗೆ. ಇದನ್ನೆಲ್ಲ ಇಷ್ಟೊಂದು ಬದಲಾವಣೆಯನ್ನು ತಂದಿರ್ತಕ್ಕಂಥವ್ರು ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ಇದೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಕುತ್ಕೊಂಡು ಚರ್ಚೆಗೆ ಬರಲಿ ಸುರೇಶ್ ಕುಮಾರ್ ಅವರು, ಉತ್ತರ ಕೊಡ್ತೀನಿ ಅವರಿಗೆ. ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದೆ,
ಡಿಪಾರ್ಟ್ಮೆಂಟ್ನ ಹೊಲಸು ಮಾಡಿ ಹಾಳು ಮಾಡಿ ಇವತ್ತು ಈ ಸ್ಥಿತಿಗೆ ತಂದು ಕೈ ಬೆರಳು ತೋರಿಸ್ಬೇಕಾದ್ರೆ ಹುಷಾರಾಗಿರ್ಬೇಕಾಗತ್ತೆ. ಸುರೇಶ್ ಕುಮಾರ್ ಅವರಾಗಲಿ BJP ರಾಜ್ಯದ ಅಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ಟೀಕಾ ಟಿಪ್ಪಣಿಯನ್ನು ಮಾಡ್ತಾರೆ. June 4th ಕೊಡ್ತೀವಿ ಉತ್ತರ, ಗೊತ್ತಾಗ್ತದೆ. ಇದನ್ನು ದಯವಿಟ್ಟು ನಾನು ಮಾಧ್ಯಮದಲ್ಲಿ ನಿಮ್ಮ ಚೀಫ್ ಎಡಿಟೋರಿಯಲ್ಸಲ್ಲೂ ಕೂಡ ಮಾತಾಡಿ ಬೇಕಾದ್ರೆ ನಾನು ಅದನ್ನ ಡೀಟೇಲ್ಸು ಕೊಡ್ತೀನಿ. ದಯವಿಟ್ಟು ಅದನ್ನ ಹೇಳಿ, ಯಾಕೆಂದರೆ ಮಕ್ಕಳು ತೊಗೊಳ್ಬೇಕು, ಎಕ್ಸಾಮ್ ತೊಗೊಳ್ಬೇಕು. ಫ್ರೆಂಡ್ಲಿಯಾಗಿ ನಾವು ಮಾಡಿದ್ದೀವಿ. ಅವ್ರು ಎಕ್ಸಾಮ್ ತೊಗೊಂಡ್ರೇ ನಾವು ಈ ಕಾರ್ಯಕ್ರಮ ಮಾಡಿದ್ರೆ ಉಪಯೋಗ ಆಗೋದು. ಆಮೇಲೆ ಎಲ್ಲ ಕಡೆನೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ ದಟ್ ಎಲ್ಲ ಟೀಚರ್ಸು ಕೂಡ